ಸದ್ಯ ನಿಮ್ಮ ಅಮ್ಮ ಕಳ್ಸಿದ್ರಲ್ಲ, ಎಲ್ಲಿ ಕಳ್ಸಲ್ವೇನೋ ಅನ್ಕೊಂಡೆ. ಅಯ್ಯೋ, ಮದ್ವೆ ಆಗೋದು ಗ್ಯಾರಂಟಿ ಅಲ್ವಾ, ಅದಕ್ಕೆ ಹೋಗ್ಲಿ ಬಿಡು ಅಂತ ಕಳ್ಸಾರೆ. ಅಷ್ಟೊಂದು ಬಟ್ಟೆಗಳೆಲ್ಲ ತಗೊಟ್ಟಿದ್ದೀನಿ, ಅಷ್ಟೊಂದು ಸ್ಟೈಲಿಶ್ ಆಗಿರೋದೆಲ್ಲ ಇದೆ, ಮತ್ತೆ ಇದನ್ನೇ ಹಾಕೋ ಬಂದಿದ್ಯಲ್ಲ. ಹಾಗೇನಿಲ್ಲ, ನಂಗೆ ಇದೇ ತರ ಸಿಂಪಲ್ ಆಗಿರೋದೇ ಇಷ್ಟ. ಓಕೆ ಬಿಡ, ನಿನ್ನಿಷ್ಟ. ಬೇರೆ ಏನಾದರೂ ಬೇಕಾ? ಇಲ್ಲ ಇಲ್ಲ, ಏನು ಬೇಡ. ಓಕೆ, ಯಾವ್ದಾದ್ರು ಮೂವಿಗೆ ಹೋಗೋಣ? ಏನು ಬೇಡ ಬಿಡಿ, ಮನೆಗೆ ಹೋಗ್ತೀನಿ. ಯಾಕೆ, ನನ್ನ ಜೊತೆ ಇರಕ್ಕೆ ಇಷ್ಟ ಇಲ್ವಾ? ಅಯ್ಯೋ ಹಂಗೇನಿಲ್ಲ, ಮದ್ವೆ ಆದ್ಮೇಲೆ ಯಾವಾಗ್ಲೂ ಜೊತೆಲಿ ಅಲ್ವೇ ಇರೋದು. ಹೇಗೋ ನಾವ್ ಅನ್ಕೊಂಡಂಗೆ ಎಲ್ಲ ಆಗ್ತಿದೆ. ಹೌದು, ನಂಗೂ ತುಂಬಾ ಭಯ ಆಗ್ಬಿಟ್ಟಿತ್ತು. ಏನು ಟೆನ್ಷನ್ ಇಲ್ಲ, ನಮ್ಮಮ್ಮನೂ ಖುಷಿ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಎಲ್ಲನೂ ಅವರೇ ಮುಂದೆ ನಿಂತು ಮಾಡ್ತಿದ್ದಾರೆ. ಹೇಳಿ ಬಂದಿದ್ದೀನಿ, ಎಂಗೇಜ್ಮೆಂಟ್ ರಿಂಗ್ ತಗೋಬರ್ತೀವಿ ಅಂತ. ಹೌದಾ? ಹಾ, ಹೋಗ್ತಾ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋಗೋಣ. ಹಾ ಸರಿ ಆಯ್ತು. ಓ, ನನ್ನ ಫ್ರೆಂಡ್ ಫೋನ್ ಮಾಡ್ತಿದ್ದಾನೆ, ಒಂದು ನಿಮಿಷ. ಹಾ ಮಾತಾಡಿ. ಹಲೋ, ಆಯ್ ರಾಜು, ಹೇಳು. ಶಿವು ಎಲ್ಲಿದ್ಯಾ? ನಾನಿಲ್ಲಿ ನಮ್ಮ ಹುಡುಗಿ ಜೊತೆ ರೆಸ್ಟೋರೆಂಟ್ಗೆ ಬಂದಿದ್ದೆ. ಯಾವ ಊರಲ್ಲಿ? ಬೆಂಗಳೂರಲ್ಲಿ ಇದೆಯಾ? ಇಲ್ಲ ಇಲ್ಲ, ಇಲ್ಲೇ ಬಂದಿದ್ದೆ, ಅವ್ರ ಊರಿಗೆ ಕರ್ಕೊಂಡು ಇಲ್ಲೇ ಆಚೆ ಬಂದಿದ್ದೆ. ಓ ಹೌದಾ, ಯಾವ ರೆಸ್ಟೋರೆಂಟು? ಓ, ಏನು ನಿಮ್ಮ ಊರಾಗ ಹತ್ತಾರಿದೆ, ಇರೋದೇ ಒಂದು. ಅಲ್ಲೇ ಇದ್ದೀನಿ. ಓ ಹೌದಾ, ಇಲ್ಲೇ ಇದೆಯಾ? ಸರಿ ಸರಿ ಆಯ್ತು. ಏನು ಮನೆ ಹತ್ರನಾರು ಬರ್ಬೇಕು ತಾನೆ? ಸಾರಿ ಮಗ, ಮದ್ವೆ ಬಿಸಿ ಅಲ್ವಾ? ಓಕೆ ಬಿಡು, ಆಯ್ತು. ಮತ್ತೆ ಏನ್ ಸಮಾಚಾರ? ಏನಿಲ್ಲ ಕಣೋ, ಅದೇ ಬಡ್ಡಿ ಬಂಗಾರಮ್ಮರ ಮನೆ ಕೆಲಸ ಮಾಡ್ತಿದ್ದಲ್ಲ, ಹೇಳ್ದೆ ಕೇಳ್ದೆ ಬಿಟ್ಟಲ್ಲ. ಕರೆದು ವಿಚಾರಿಸಿದ್ರು ಹೀಗೀಗೆ ಅಂತ ಎಲ್ಲಾನು ಹೇಳ್ದೆ. ಅದಕ್ಕೆ ಬೈದು ಚೆನ್ನಾಗಿ ನನ್ನ ಕೆಲಸದಿಂದ ತೆಗ್ದಾಕ್ಬಿಟ್ರು ಕಣೋ. ಓ ಹೌದಾ, ಹೋಗ್ಲಿ ಬಿಡ, ಆಯ್ತು. ಅದಕ್ಕೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಬಾರೋ, ನಮ್ಮ ಕಂಪ್ನಿಲೇ ಕೆಲಸ ಮಾಡ್ಕೊಂಡಿರೋ ಅಂದ್ರೆ ಅಲ್ಲೇ ಇರ್ತೀನಂತೀಯ. ಸರಿ, ಇವಾಗಾದ್ರೂ ಬರ್ತೀಯಾ? ಹಾ ಬರ್ತೀನಿ ಬಿಡು ಮಗ, ನಂಗೂ ಕೆಲಸ ಇಲ್ಲ. ಸರಿ, ಅಲ್ಲೇ ಇದ್ದೀರಾ ಇವಾಗ? ಹಾ ಇದೀನಿ, ಬರಂಗಿದ್ರೆ ಬಾ ನೀನು. ಇಲ್ಲ ಇಲ್ಲ, ಬರಕ್ಕಾಗಲ್ಲ ಬಿಡು, ಅದಕ್ಕೆ ಫೋನ್ ಮಾಡಿದೆ. ಏನ್ ನಿಮ್ಮ ಹುಡುಗಿ ಜೊತೆ ಇದೆಯಾ? ಹಾ ಹೌದು ಮಗ. ಸರಿಯಪ್ಪ, ಆಯ್ತು, ಇಡ್ಲಾ? ಬಂದೋಗ ಮನೆಗೆ. ಹಾ ನೋಡ್ತೀನಿ ಬಿಡು. ಹಾ ಸರಿ ಮಚ್ಚ, ಆಯ್ತು. ಹಾ ಓಕೆ, ಬಾಯ್. ನನ್ನ ಫ್ರೆಂಡು ರಾಜು ಅಂತ, ಅದೇ ನಾನು ಬಡ್ಡಿ ಬಂಗಾರಮ್ಮ ಅವ್ರ ಮನೆ ಕೆಲ್ಸಕ್ಕೆ ಸೇರ್ಕೊಳಕ್ ಬಂದಾಗ ಅವನೇ ಹೆಲ್ಪ್ ಮಾಡಿದ್ದು. ಅವನೇ ಮನೆ ತೋರಿಸಿ ನನ್ನ ಫ್ರೆಂಡು ಅಂತ ಕರ್ಕೊಂಡೋಗಿರ್ಸಿದ್ದು. ಅಲ್ಲಿಗೆ ಬಂದಿದ್ಕೆ ನಿನ್ನಂಗೆ ಸಿಕ್ಕಿದ್ದು. ಅವನು ಯಾವತ್ತೂ ಮರೆಯಕ್ಕಾಗಲ್ಲ, ತುಂಬಾ ಹೆಲ್ಪ್ ಮಾಡಿದ್ದಾನೆ. ಯಾರಿಗೂ ಗೊತ್ತಾಗ್ದಂಗೆ ಸೀಕ್ರೆಟ್ ಮೇಂಟೈನ್ ಮಾಡಿ. ಇಷ್ಟೆಲ್ಲ ದೊಡ್ಡ ಪ್ಲಾನ್ ಮಾಡಿದ್ದೀರಲ್ವಾ? ಆ ಬಡ್ಡಿ ಬಂಗಾರಮ್ಮ ತುಂಬಾ ಜೋರಂತೆ. ಏನಾದ್ರೆ ನಮ್ಗೇನು, ನನಗ್ ಬೇಕಾಗಿರೋ ಸಿಕ್ತಲ್ಲ ಅಷ್ಟೇ ಸಾಕು. ನಾವು ವಿಚಾರಿಸಿದ್ರಂತೆ ಎಲ್ಲಿ ಶಿವು ಅಂತ, ಎಲ್ಲ ವಿಷಯ ಹೇಳಿದ್ದಾನೆ. ಅದಕ್ಕೆ ಅವನು ಕೆಲಸದಿಂದ ತೆಗ್ದಾಕ್ಬಿಟ್ರಂತೆ ಪಾಪ. ಹೌದಾ ಪಾಪ, ನೋಡಿ ನಿಮ್ಮಿಂದ ಅವ್ರಿಗೂ ತೊಂದರೆ ಆಗಿದೆ. ಏನಿಲ್ಲ, ಕೇಳೋದೇ ಇಲ್ಲ ಅವನು. ಬಾರೋ, ನಮ್ಮ ಕಂಪ್ನಿಲೇ ಯಾವ್ದಾದ್ರು ಕೆಲಸ ಮಾಡ್ಕೋರು ಅಂತ. ಈ ಕೆಲಸ ಇಲ್ವಲ್ಲ, ಬರ್ತೀನಿ ಅಂತ ಹೇಳಿದಾನೆ ಬಿಡು. ಹಾ ಸರಿ, ಗೆಲ್ಲೋಗಣ. ಬೇರೆ ಏನಾದ್ರು ಶಾಪಿಂಗ್ ಮಾಡ್ತೀರಾ? ಅಯ್ಯೋ ಬೇಡಪ್ಪ, ಇದು ಸಾಕಾಗಿದೆ. ಏನ್ ಗೊತ್ತಾ, ಅವತ್ತು ನೀವು ಶಾಪಿಂಗ್ ಮಾಡಿಸಿದ್ರಲ್ಲ, ಅದನ್ನೆಲ್ಲ ತಗೊಂಡು ನಮ್ಮಮ್ಮ ಎಲ್ಲರಿಗೂ ಹೇಳ್ಕೊ ಬಂದಿದ್ದಾರೆ. ನಮ್ಮಲ್ಲಿ ಹಂಗೆ ಹಿಂಗೆ ಅಂತ ಫುಲ್ ಫೀಲ್ಡಪ್ ಕೊಟ್ಬಿಟ್ಟಿದ್ದಾರೆ. ನಮ್ಮ ಮನೆಯವ್ರ ಗೊತ್ತು ತುಂಬಾ ಖುಷಿ ಆಗಿದೆ. ಅಯ್ಯೋ ಅದೆಲ್ಲ ಏನು, ಆದ್ರೂ ಇಷ್ಟೆಲ್ಲ ಆದ್ರೂ ನೀನು ನಂಗೆ ಐ ಲವ್ ಯು ಅಂತ ಹೇಳೋದೇ ಇಲ್ವಲ್ಲ? ಹೇಳೋದಪ್ಪ. ಯಾಕೆ? ನಾನು ಎಷ್ಟು ಸಲ ಹೇಳಿದ್ದೀನಿ. ಮದ್ವೆ ಆದ್ಮೇಲೆ ಹೇಳ್ತೀನಿ. ಯಾಕೆ ನಾಚಿಕೆನಾ? ಹೋಗ್ಲಿ ಬಿಡ, ಆಯ್ತು. ರಾಜು, ಎಲ್ಲಿ ಶಿವು? ಕರ್ಕೊ ಬಂದಿದ್ಯಾ? ಇಲ್ಲೇ ಇರೋದಾ? ಹಾ, ಫೋನ್ ಮಾಡಿ ಕೇಳಿದೆ, ಇಲ್ಲೇ ಇದ್ದೀನಿ ಅಂತಂದ. ನಾನಂತೂ ಒಳಗಡೆ ಬರಲ್ಲ, ನೀವೇ ಹೋಗಿ. ಹಾ ಸರಿ ಬಿಡು, ಆಯ್ತು. ಇಲ್ಲಿವರೆಗೆ ನಾನು ಕರ್ಕೊ ಬಂದಿಯಲ್ಲ, ಥ್ಯಾಂಕ್ಸ್. ನೀನು ಅಮೌಂಟ್ ಆಮೇಲೆ ಕೊಡ್ತೀನಿ. ಆಯ್ತು, ಕೊಡಿ, ಮಿಸ್ ಮಾಡಬೇಡಿ. ಹಾ ಹಾ ಸರಿ, ನೀನು ಹೋಗು. ಶಿವು. ಓ ಮೇಡಮ್, ನೀವೇನಿಲ್ಲಿ? ನಿಮ್ಮ ನೋಡಕ್ಕೆ ಬಂದೆ ಶಿವು. ನನ್ನನ್ನ? ಹಾ ನಿಮ್ಮನ್ನೇ. ನೀವು ಹೇಳ್ದೆ ಕೇಳ್ದೆ ಕೆಲಸ ಬಿಟ್ಟು ಬಂದ್ಬಿಟ್ರಲ್ಲ, ಅದಕ್ಕೆ ಬಂದೆ. ಹಾ ಇರ್ಲಿ, ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿರಿ. ಪೂಜಾ ಅವರೇ, ಇವರು ಬಡ್ಡಿ ಬಂಗಾರಮ್ಮ ಅವ್ರ ಮಗಳು. ಹೌದಾ, ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಶಿವು, ಹೇಗಿದ್ದೀರಾ? ಹಾ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಏನ್ ಚಂದನೋ ಏನೋ, ನೀವು ಕೆಲಸ ಬಿಟ್ಟು ಬಂದ್ಮೇಲೆ ನಾನು ಊಟ ತಿಂಡಿ ಸರಿಯಾಗಿ ಮಾಡೇ ಇಲ್ಲ. ನೀವು ತಾನೇ ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾರ ಹಂಗೆ. ಇವಳು ಯಾಕೆ ಹಿಂಗ್ ಮಾತಾಡ್ತಾಳೆ? ಅದಕ್ಕೆ ನಿಮ್ಮನ್ನೇ ಹುಡ್ಕೊ ಬಂದಿದ್ದೀನಿ ಇವಾಗ. ನನ್ನ ಹುಡ್ಕೊಂಡ? ಏನ್ ವಿಷಯ? ಯಾಕೆ ಶಿವು, ನಿಮ್ಗೆ ಏನು ಗೊತ್ತಿಲ್ವಾ? ಏನ್ ವಿಷಯ ಹೇಳಿ. ನಾನು ನಿಮ್ಮನ್ನ ಲವ್ ಮಾಡ್ತಿರೋ ವಿಷಯ ನಿಮ್ಗೆ ಗೊತ್ತಿಲ್ವಾ? ಏನ್ ಮಾತಾಡ್ತಿದ್ದೀರಾ? ಯಾಕೆ ಶಿವು, ನಿಮಗೆ ಗೊತ್ತಿರ್ಲಿಲ್ವಾ ನಾನು ನಿಮ್ಮನ್ನ ಎಷ್ಟು ಲವ್ ಮಾಡ್ತಿದ್ದೆ ಅಂತ? ನೀವು ನೋಡಿದ್ರೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ. ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನಂತ ಅವತ್ತಿಂದ ಊಟ ತಿಂಡಿ ನಿದ್ದೆ ಏನು ಸರಿಯಾಗಿ ಮಾಡಿಲ್ಲ. ಇವತ್ತು ನೀವು ಎಲ್ಲಿದ್ದೀರಾ ಅಂತ ತಿಳ್ಕೊಂಡು ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನನ್ನ ಮದ್ವೆ ಆಗ್ತೀರಾ ಶಿವು? ಏನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಾ ನಿಮ್ಗೆ? ಕಾಮನ್ ಸೆನ್ಸ್ ಇಲ್ವಾ? ನನಗೆ ಮದ್ವೆ ಫಿಕ್ಸ್ ಆಗಿದೆ. ಇವರೇ ನಾನು ಮದ್ವೆ ಆಗ್ತಿರೋ ಹುಡುಗಿ. ಮದ್ವೆ ಫಿಕ್ಸ್ ಆಗಿದೆ ಅಷ್ಟೇ, ಇನ್ನೂ ಮದ್ವೆ ಆಗಿಲ್ವಲ್ಲ. ಈ ಶಿವು ನಾನು ಲವ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಲೈಫಲ್ಲಿ ಯಾರನ್ನೂ ಇಷ್ಟಪಟ್ಟಿಲ್ಲ. ನೀವೇ ಮೊದಲು, ನೀವೇ ಕೊನೆ ಆಗಿರ್ಬೇಕು. ಪ್ಲೀಸ್ ನನ್ನನ್ನು ತಿರಸ್ಕಾರ ಮಾಡಬೇಡಿ. ಏನ್ ಮಾತಾಡ್ತಿದ್ದೀರಾ ನೀವು? ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಿದ್ದೀರಲ್ಲ. ನೀನ್ ಬಾಯಿ ಮುಚ್ಕೊ ಕುತ್ಕೊ. ನಿನ್ ಯಾರು ಮಾತಾಡ್ಸಿದ್ದು? ನಿನ್ಗಿಂತ ಫಸ್ಟ್ ನಾನು ಅವ್ರನ್ನ ನೋಡಿದ್ದು. ನೀನೇ ನಮ್ಮಿಬ್ರ ಮಧ್ಯೆ ಬಂದಿರೋದು. ನೋಡಿ, ಇದೆಲ್ಲ ಸರಿಗಿರಲ್ಲ. ನಾನು ಸುಮ್ಮನೆ ತಾಳ್ಮೆಯಿಂದ ಮಾತಾಡ್ತಿದ್ದೀನಿ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬಿಡಿ, ಹೊರಟೋಗಿ ಇಲ್ಲಿಂದ. ನಿಮ್ಮಲ್ಲಿ ಯಾವ ಫೀಲಿಂಗ್ಸ್ ಇಲ್ಲ, ಲವ್ ಇಲ್ಲ, ಏನೂ ಇಲ್ಲ. ಸಂಸಾರ ಇಷ್ಟಪಡ್ತಿರೋದು ಪೂಜನ, ಅವಳನ್ನೇ ಮದ್ವೆ ಆಗ್ತಿದ್ದೀನಿ. ಸುಮ್ಮನೆ ಇರಲೇ ಇರೋದೆಲ್ಲ ಮಾತಾಡ್ಬಿಡಿ. ಯಾವತ್ತಾದ್ರೂ ಹೇಳಿದ ನಿಮ್ಮನ್ನ ಲವ್ ಮಾಡ್ತೀನಿ ಅಂತ? ಹಂಗೆಲ್ಲ ಅನ್ಬೇಡಿ ಶಿವು. ನಿಮಗೆ ಗೊತ್ತಿತ್ತು ತಾನೇ ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ. ನೋಡಿ, ಈ ಥರ ಎಲ್ಲ ಮಾತಾಡ್ಬಿಡಿ, ಸುಮ್ಮನೆ ಹೊರಟೋಗಿ. ನೀವು ನನ್ನ ಒಪ್ಕೊಳ್ಳೋವರೆಗೂ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಏನು ಭಯ ಪಡಬೇಡಿ. ಇನ್ನು ನಿಮ್ಗೆ ಎಂಗೇಜ್ಮೆಂಟು ಆಗಿಲ್ಲ ತಾನೇ? ನಿಮ್ಮ ಮನೆಯವ್ರನ್ನೆಲ್ಲ ನಾನು ಒಪ್ಪಿಸ್ತೀನಿ, ನಮ್ಮ ಅವ್ವನ್ನೂ ಒಪ್ಪಿಸ್ತೀನಿ. ದಯವಿಟ್ಟು ನೀವು ಮಾತ್ರ ಇಲ್ಲ ಅನ್ಬೇಡಿ. ಏನ್ರಿ ತಲೆ ಕೆಟ್ಟಿದ್ಯಾ ನಿಮಗೆ? ಸುಮ್ಮನೆ ಇದ್ದೀನಿ ಅಂತ ಬಾಯಿ ಬಂದಾಗ ಮಾತಾಡ್ತಿದ್ದೀರಾ. ಏನೋ ಹೋಗ್ಲಿ ಹುಡುಗಿ ಪಾಪ ಅಂತ ಸುಮ್ಮನೆ ಅದೇ ಆಯ್ತು. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಸುಮ್ಮನೆ ಹೊರಟೋಗಿ. ಇಲ್ಲ, ಸುಮ್ಮನೆ ಹೋಗಕ್ಕೆ ಬಂದಿಲ್ಲ ನಾನು. ಎರಡಲ್ಲ ಒಂದು ತೀರ್ಮಾನ ಆಗಬೇಕು. ನೀವು ನನ್ನ ಮದ್ವೆ ಆಗ್ತೀರಾ ಇಲ್ವೋ? ಏನಿದೆಲ್ಲ ಅಚ್ಚೆ? ಇನ್ನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ, ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಈ ಥರ ಆಡ್ತಿದ್ದೀರಲ್ಲ, ಏನು ಅನ್ಸಲ್ವಾ? ನೀವೇನಾದ್ರೂ ಅನ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಮತ್ತೆ ನೀವು ನನ್ನ ಮದ್ವೆ ಆಗ್ಲೇಬೇಕು. ಇಲ್ಲಾಂದ್ರೆ ನಾನು ಮಾತ್ರ ಬದುಕಿರಲ್ಲ. ಹಾಗಂತ ನಾನು ಮಾತ್ರ ಸಾಯಲ್ಲ. ಹೆಂಗಾದ್ರೂ ಪಡ್ಕೊಂಡೇ ಪಡ್ಕೋತೀನಿ. ನಿನಗೂ ಸಿಗಕ್ ಬಿಡಲ್ಲ ಕಣೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಅವರು ಇಷ್ಟಪಡ್ತಾ ಇದೀವಿ, ಮದ್ವೆನೂ ಆಗ್ತಿದೀವಿ. ಇಬ್ರು ಒಬ್ರನ್ನೊಬ್ಬನ ಇಷ್ಟಪಡ್ತಿದೀವಿ. ನೀವು ಮಾತ್ರ ಅವ್ರನ್ನ ಇಷ್ಟಪಡ್ತಿದ್ರೆ
ಅವ್ರು ನಿಮ್ ಇಷ್ಟಪಟ್ಟಿಲ್ಲ ಯಾವತ್ತು. ಬಾಯ್ ಮುಚ್ಕೊ ಕುತ್ಕೊಳ್ಳೆ, ನಿನ್ನಿಂದನೇ ಇಷ್ಟೆಲ್ಲ ಆಗ್ತಿರೋದು. ನೀನ್ ಸಿಕ್ಕಿಲ್ಲ ಅಂದಿದ್ರೆ ಇವು ನನ್ನನ್ನೇ ಮದ್ವೆ ಆಗ್ತಿದ್ರು ಅಲ್ವಾ ಶಿವು? ನಿಮ್ಗೆ ತಲೆ ಕೆಟ್ಟಿದೇನ್ರಿ? ಒಂದ್ಸಲ ಅರ್ಥ ಆಗಲ್ವಾ? ಬಾಯ್ ಮಾತಾಡಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಡೀರಿ, ನಿಮ್ಮ ಅಪ್ಪ ಅಮ್ಮಂಗೆ ಕಂಪ್ಲೇಂಟ್ ಮಾಡ್ತೀನಿ. ನೋಡಿ, ತಾಳ್ಮೆನ್ ಪರೀಕ್ಷೆ ಮಾಡಬೇಡಿ ಪ್ಲೀಸ್ ಶಿವು. ಸಾರಿ, ನಾನು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನಂಗಿಲ್ಲ. ಏನ್ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ದೀರಾ? ನೀವು ಮಾತ್ರ ಇಷ್ಟಪಟ್ಬಿಟ್ರೆ ಸಾಕಾ? ಹೋಗ್ಲಿ, ನನ್ಗೆ ಯಾವತ್ತಾದ್ರೂ ಹೇಳಿದ್ದೀರಾ ನೀವು? ಅದೇ ನನ್ನ ತಪ್ಪು. ಇವಾಗ ಹೇಳ್ತಿದ್ದೀನಲ್ಲ ಶಿವು, ಪ್ಲೀಸ್ ಶಿವು, ನನ್ ಬಿಟ್ಟೋಗ್ಬಿಡಿ ಶಿವು, ಪ್ಲೀಸ್ ಶಿವು. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ. ನೀವು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಎಲ್ರೂ ನಾನೇ ಒಪ್ಪಿಸ್ತೀನಿ. ನನ್ ಮದ್ವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ ಶಿವು. ನಿಮ್ ಕೈ ಮುಗಿತೀನಿ. ನಾನು ಲವ್ ಮಾಡಲ್ಲ, ನಾನು ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವಿಲ್ದೆ ಬದುಕಿರೋ ಶಕ್ತಿ ನನ್ಗಿಲ್ಲ ಶಿವು, ಪ್ಲೀಸ್. ನಿಮ್ ಕಾಲಕ್ಕೆ ಬೇಕಾದ್ರೂ ಬಿಡ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ರೀ, ಎದೆಲ್ರಿ ಮೇಲೆ ಎಲ್ಲರೂ ನೋಡ್ತಿದಾರೆ, ಏನು ಅನ್ಸಿಲ್ವಾ ನಿಮ್ಗೆ? ಎದೆಲಿ ಮೊದಲು ಕಾಲ್ ಬಿಡಿ ನಂದು. ಇಲ್ಲ, ನೀವು ಒಪ್ಕೊಳ್ಳೋರ್ಗು ನಾನು ನಿಮ್ ಕಾಲ್ ಬಿಡಲ್ಲ. ಏನ್ ಅರ್ಥ ಆಗ್ತಿಲ್ವ? ನೀವೇನು ಹುಚ್ಚರ? ಯಾವ್ದೋ ಮೆಂಟಲ್ ಹಾಸ್ಪಿಟ್ಲಿಂದ ತಪ್ಪಿಸ್ಕೊ ಬಂದಿರಂಗ ಆಡ್ತಿರಲ್ಲ. ನೀನು ಹುಚ್ಚಿ ದಡ್ಡಿ ಏನ್ ಬೇಕಾದ್ರೂ ಅನ್ನು. ಏನು ಬೇಜಾರಿಲ್ಲ, ನನ್ನ ಮದ್ವೆ ಆಗಲ್ಲ, ನನ್ನ ಲವ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡ ಶಿವು, ಪ್ಲೀಸ್. ಮೊದಲು ಕಾಲ್ ಬಿಡಿ. ಏನ್ ನೀವು? ಇಲ್ಲ, ನೀವು ಹೂವನಾಗೂ ನಾನು ಕಾಲ್ ಬಿಡಲ್ಲ. ನೋಡಿ, ಸೀನ್ ಕ್ರಿಯೇಟ್ ಮಾಡ್ಬಿಡಿ. ಎಲ್ಲರೂ ನಮ್ಮೇ ನೋಡ್ತಿದ್ದಾರೆ. ಹೋಗ್ರಿ ಆ ಕಡೆ. ನನ್ನೇ ತಳ್ತೀಯ ಶಿವು? ಇವಳೇನೋ ಮೋಡಿ ಮಾಡ್ಬಿಟ್ಟಿದ್ದಾಳೆ ನಿನ್ಗೆ. ನನ್ನಲ್ಲಿ ಇಲ್ದಿರೋದು ಏನಿದೆ ಅವಳ ಹತ್ರ? ನಮ್ಮಮ್ಮ ಯಾರು ಅಂತ ಗೊತ್ತಲ್ಲ ನಿನ್ಗೆ? ಎಷ್ಟು ದೊಡ್ಡ ಶ್ರೀಮಂತರು, ಅದು ಬಿಕಾರಿನ ಲವ್ ಮಾಡಿ ಮದ್ವೆ ಆಗ್ತಿದೆಯಲ್ಲ. ಅವಳಿಗಿಂತ ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ ನಾನು? ನೋಡಕ್ ಚೆನ್ನಾಗಿಲ್ವಾ? ಅವಳಲ್ಲಿ ಏನಿದೆ? ನಾನು ಏನ್ ತಪ್ಪು ಮಾಡಿದ್ದೀನಿ? ನನಗೆ ಶಿಕ್ಷೆ ಕೊಡ್ಬೇಡ ಪ್ಲೀಸ್ ಶಿವು. ಸುಮ್ಮನೆ ಹೊರಟೋಗಿ. ನನ್ನ ಮಾನ ಮರ್ಯಾದೆಲ್ಲ ತೆಗಿತಿದ್ದೀರಾ ಇಲ್ಲಿ. ಕೊನೆದಾಗ ಕೇಳ್ತಿದ್ದೀನಿ ಶಿವು, ಇಲ್ಲ ಅಂದ್ರೆ ಮಾತ್ರ ನಾನ್ ಮಾತ್ರ ಬದುಕಿರಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನನ್ಗೇನು. ಮೊದಲು ಹೊರಟೋಗಿ ಇಲ್ಲಿಂದ. ಏನಾದ್ರೂ ಮಾಡ್ಕೊ ಅಂದ್ಬಿಟ್ಟೆ ಶಿವು. ಆಯ್ತು ಬಿಡು, ಇವಳನ್ನ ಮದ್ವೆಗೆ ಚೆನ್ನಾಗಿರು. ನಾನಂತೂ ಬದುಕಿರಲ್ಲ, ಸಾಯ್ತೀನಿ, ನಾನು ಸಾಯ್ತೀನಿ. ಅದು ನನ್ನ ಹತ್ರ ಕೇಳ್ತಿದ್ದೀರಾ? ಹೋಗಿ ಏನಾದ್ರೂ ಮಾಡ್ಕೊಳ್ಳಿ. ನನ್ ಸಾಯಕ್ ನೀವೇ ಕಾರಣ. ನನ್ ಪ್ರೀತಿ ಒಪ್ಕೊಂಡಿಲ್ಲ ಅಲ್ವಾ? ನನ್ ಪ್ರೀತಿ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾನು ಯಾಕೆ ಬದುಕಿರ್ಬೇಕು? ಹೋಗ್ತೀನಿ, ಈಗಲೇ ಸಾಯ್ತೀನಿ. ನನ್ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ನಾನು ಇನ್ ಯಾಕೆ ಬದುಕಿರ್ಬೇಕು? ಇನ್ ಯಾರಿಗೋಸ್ಕರ ಬದುಕಿರ್ಲಿ ನಾನು? ನಾನು ಅಷ್ಟೊಂದು ಇಷ್ಟಪಟ್ಟಿರೋ ಶಿವು, ನನ್ನನ್ನು ಬಿಟ್ಟು ಬೇರೆ ಯಾವ್ದು ಹುಡುಗಿ ಮದ್ವೆ ಆಗಿದ್ದೇನೆ ಅಂದ್ರೆ ನಾನು ಹೆಂಗ್ ಸಹಿಸ್ಕೊಳ್ಳಿ? ಇಲ್ಲ, ನಾನ್ ಮಾತ್ರ ಬದುಕಿರಲ್ಲ. ಅಯ್ಯೋ, ಹೋಗ್ತಿದ್ದಾರೆ ನೋಡಿ. ಹೋಗ್ಲಿ ಬಿಡು, ನಾವೇನ್ ಮಾಡ್ಲಿ? ಎಂತ ಹುಡುಗಿನಪ್ಪ. ಪೂಜಾ, ನೀನ್ ಅರ್ಥ ಮಾಡ್ಕೋತೀಯ ಅಲ್ವಾ? ಮನೆ ಕೆಲಸ ಮಾಡ್ಕೊಂಡಿದ್ದೆ ಅಷ್ಟೇ. ಅವಳು ಒಂಥರ ಆಡ್ತಿದ್ಲ ಅಷ್ಟೇ. ನಾನು ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ದೆ. ಇಷ್ಟೆಲ್ಲ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಅರ್ಥ ಮಾಡ್ಕೋತೀಯ ಅಲ್ವಾ? ನಂದೇನು ತಪ್ಪಿಲ್ಲ. ನಾನು ಯಾವತ್ತವಳನ್ನ ಲವ್ ಮಾಡಿಲ್ಲ, ದೃಷ್ಟಿಯಿಂದ ನೋಡು ಇಲ್ಲ. ಪೂಜಾ, ಇರ್ಲಿ ಬಿಡಿ, ನಂಗೆ ಅರ್ಥ ಆಗುತ್ತೆ. ಪ್ಲೀಸ್ ಹೋಗಿ. ಅವಳು ಏನಾದ್ರೂ ಮಾಡ್ಕೊಬಿಟ್ರೆ ಕಷ್ಟ. ಏನಾದ್ರೂ ಮಾಡ್ಕೊಳ್ಳಿ ಬಿಡು, ನನ್ಗೆ ಯಾಕೆ ಹಂಗ ಅನ್ಬೇಡಿ. ಒಂದು ಹುಡುಗಿ ಲೈಫ್ ಅಲ್ವಾ? ನಡೀರಿ, ಮೊದಲು ಏನಾದ್ರೂ ಸತ್ತೋಗ್ಬಿಟ್ರೆ ಹೇಳ್ದಂಗೆನೆ. ಅಯ್ಯೋ ಬಿಡು, ಯಾರು ಸಾಯ್ತಾರೆ? ಅದೆಲ್ಲ ನಾಟಕ ಅವ್ರದ್ದು. ಇಲ್ಲ, ಅವಳು ಯಾಕೋ ಸೀರಿಯಸ್ ಆಗಿದ್ದಾಳೆ ಅನ್ಸ್ತದೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ? ಅಯ್ಯೋ ಬಿಡು, ನಮ್ಗೆ ಯಾಕ ತಲೆನೋವು? ಮೂಡೆಲ್ಲ ಹಾಳಾಯ್ತು. ಅಯ್ಯೋ ಮೂಡಿರ್ಲಿ, ಮೊದಲು ನೋಡೋಣ ನಡೀರಿ. ಅವಳು ಎಲ್ಲಿ ಹೋಗ್ತಾಳೆ? ಇಷ್ಟೊಂದು ಬೇಜಾರು ಮಾಡ್ಕೊ ಹೊಟ್ಟೋದ್ಲು. ನೋಡೋಣ ನಡೀರಿ. ಓ ಬಿಡು ಪೂಜಾ, ನನ್ನ ಮಾತು ಕೇಳ್ತಿರೋ ಇಲ್ವೋ? ಏನಾದ್ರೂ ಆಗ್ಲಿ, ಮೊದಲು ಜೀವನ ಆದ್ರೂ ಉಳಿಸ್ಬೇಕು. ಏನಾದ್ರು ಮಾಡ್ಕೊಬಿಟ್ರೆ ಯಾಕಬೇಕು? ನಡೀರಿ. ನನ್ನ ಮಾತೇ ಕೇಳಲ್ವಲ್ಲ ನೀವು? ಎದ್ ನಡೀರಿ ಬೇಗ ನೀವು. ಬನ್ನಿ, ಮೊದಲು ನೋಡೋಣ. ಅಪ್ಪ ಅಮ್ಮನ ಹತ್ರ ಬಿಟ್ಟು ಬುದ್ಧಿ ಹೇಳಿ ಬರೋಣ. ಸರಿ ಆಯ್ತು ನಡಿ. ಆದ್ರೆ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಬೇಡ. ಅಯ್ಯೋ, ನನಗ್ ಗೊತ್ತಿಲ್ವಾ? ಬನ್ನಿ, ಯಾಕೆ ತಪ್ಪು ತಿಳ್ಕೊಳ್ಳಿ? ಮೊದಲು ಅವಳು ನೋಡೋಣ ಬನ್ನಿ. ಏನಿದು? ನಾನು ಇಲ್ಲಿದ್ದೀನಿ ಅಂತ ಅವಳಿಗೆ ಗೊತ್ತಾಯ್ತು? ಇಲ್ಲಿವರೆಗೂ ಕರೆಕ್ಟಾಗಿ ಹುಡ್ಕೊ ಬಂದಿದ್ದಾಳಲ್ಲ. ಇವತ್ತೆದ್ದು ಯಾರ ಮುಖ ನೋಡಿದ್ನೋ? ಅಯ್ಯೋ ಬನ್ನಿ ನೀವು. ಎಲ್ಲೋದ್ಲು ನೋಡೋಣ. ಇಲ್ಲೆಲ್ಲೂ ಕಾಣ್ತಾನೆ ಇಲ್ವಲ್ಲ? ಸರ್, ಇವಾಗ ಒಂದು ಹುಡುಗಿ ಓಡ್ ಬಂದಲ್ಲ ಅಲ್ಲಿಂದ. ಯಾವ ಕಡೆ ಓದ್ಲು? ಅದೆಲ್ಲೋ ಆ ಕಡೆ ಓಡ್ತಿದ್ಲು, ಹೊತ್ಕೊ ಓಡಿದ್ಲು. ಯಾರವರು? ಏನಿಲ್ಲ ಸರ್, ನಮ್ಗೆ ಗೊತ್ತಿರೋರೆ. ಥ್ಯಾಂಕ್ಸ್. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.